ಚಾಂಪಿಯನ್ಸ್ 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 ಚಾಂಪಿಯನ್ಸ್. ನಮ್ಮ ಹತ್ರ ಅದು ಟ್ರೋಫಿ ಸಿಗಲ್ಲ, ಆ ಒಂದು T20 ವರ್ಲ್ಡ್ ಕಪ್ ಇರೋ ಟ್ರೋಫಿನ ಚಾಂಪಿಯನ್ಸ್ ಆಗಿ ಸೆಲೆಬ್ರೇಟ್ ಮಾಡಬೇಕಷ್ಟೇ. ಅಂಡ್ ನನ್ನ ಹತ್ರ ಮೆಡಲ್ ಕೂಡ ಇದೆ, ನಾನು ಕೂಡ ಚಾಂಪಿಯನ್. ಬಿಕಾಸ್ ನಾಟ್ ಓನ್ಲಿ ಇಂಡಿಯನ್ ಪ್ಲೇಯರ್ ಚಾಂಪಿಯನ್ಸ್ ಮಗ, ವಿ ಆಲ್ ಆರ್ ಇಂಡಿಯನ್ ಚಾಂಪಿಯನ್ಸ್ ಬ್ರೋ, ವಿ ಆಲ್ ಆರ್ ಇಂಡಿಯನ್ ಚಾಂಪಿಯನ್ಸ್. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಕಂಪ್ಲೀಟ್ ಡಾಮಿನೇಟ್ ಮಾಡಿ ಗೆದ್ದಿದ್ದು ಟೀಮ್ ಇಂಡಿಯಾ. ಓಕೆ, ಬಟ್ ಇವಾಗ ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ಮಗ, ಬ್ಯಾಕ್ ಟು ಬ್ಯಾಕ್ T20 ಟ್ರೋಫೀಸು 24, 25, 26 ಎಂಥ ವರ್ಷ ಆಗಿದೆ ಅಂದರೆ ಟೀಮ್ ಇಂಡಿಯಾಗಂತೂ ಬೆಂಕಿ ಅಂತಲೇ ಹೇಳ್ತೀನಿ. 24 ರೋಹಿತ್ ಶರ್ಮಾ T20 ವರ್ಲ್ಡ್ ಕಪ್ನ ಗೆಲ್ಸ್ಕೊಡ್ತಾರೆ, 25 ಕೂಡ ಚಾಂಪಿಯನ್ಸ್ ಟ್ರೋಫಿನ ಗೆಲ್ಲಿಸ್ತಾರೆ. ಅಂಡ್ 26 ನಮ್ಮ ಸೂರ್ಯಕುಮಾರ್ ಯಾದವ್ ಇವಾಗ ಕ್ಯಾಪ್ಟನ್ ಆಗಿ T20 ವರ್ಲ್ಡ್ ಕಪ್ನ ಚಾಂಪಿಯನ್ಸ್ ಮಾಡಿದ್ದಾರೆ. ಬಟ್ ಟೀಮ್ ಇಂಡಿಯಾ ಕ್ಲಬ್ಗೆ ಇನ್ನೊಬ್ರು, ಓಕೆನಾ, ಈ ಒಂದು ಚಾಂಪಿಯನ್ಸ್ ಕ್ಯಾಪ್ಟನ್ ಆಗಿ ಇನ್ನೊಬ್ರು ಈ ಒಂದು ಕ್ಲಬ್ಗೆ ಜಾಯ್ನ್ ಆಗ್ತದೆ, ಅದೇ ಸೂರ್ಯಕುಮಾರ್ ಯಾದವ್ ಅವರು. MS ಧೋನಿ, ರೋಹಿತ್ ಶರ್ಮಾ, ಸೌರವ್ ಗಂಗೂಲಿ ಅಂಡ್ ಕಪಿಲ್ ದೇವ್, ಈ ಒಂದು ಕ್ಲಬ್ಗೆ ಇವಾಗ ಸೂರ್ಯಕುಮಾರ್ ಯಾದವ್ ಕೂಡ ಜಾಯ್ನ್ ಆಗ್ತಿದ್ರೆ. ಎಂಥ ಮ್ಯಾಚ್ ಮಗ ಇವತ್ತಂತೂ, ಒಳ್ಳೆ ಫುಲ್ ಡಾಮಿನೇಟ್ ಮಾಡಿದ್ದು, ಒಂಥರ ಬೇಜಾರಾಗ್ಬಿಡ್ತೀವಿ ಇವತ್ತಿನ ಮ್ಯಾಚ್ ನೋಡೋದಾದ್ರೆ. ಅಂಡ್ MS ಧೋನಿ, ರೋಹಿತ್ ಶರ್ಮಾ, ಕಪಿಲ್ ದೇವ್ ಎಲ್ಲರೂ ಕೂಡ ಒಂದು ಫ್ರೇಮಲ್ಲಿ ಕಾಣಿಸ್ಕೊಂಡ್ರು, ಅದಂತೂ ಬೆಂಕಿ ಥರ ಕಾಣ್ತಾ ಇತ್ತು ಫೋಟೋ ಅಂತೂ. ಸೊ ಈ ಒಂದು ಮೆಡಲ್ ತುಂಬ ವೆಯ್ಟ್ ಆಗ್ತಿದೆ, ಭಾರ ಆಗ್ಬಿಟ್ಟಿದೆ, ಕಳೆದಾಕ್ಬಿಡ್ತೀನಿ. ಸೊ ಓಕೆ, ಬಟ್ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಏನು ಗುರು ಇದು ಪರ್ಫಾರ್ಮೆನ್ಸ್ ಅಂತೂ. ಶಿವಮ್ ದುಬೆ ಲಾಸ್ಟ್ ಓವರ್ ಅಂತೂ ಸಕ್ಕತ್ತಾಗೆ ಹೊಡೆದ್ರು, ನಾಯಿ ಹೊಡೆದಂಗೆ ಜಿಮ್ಮಿ ನಿಶಮ್ಗೆ. ಆ್ಯಂಡ್ ಬೂಮ್ರಾ ಗೋಟ್ ಮಗ, ಬೆಂಕಿ ಪ್ಲೇಯರ್, ಒನ್ ಆಫ್ ದಿ ಜನರೇಷನ್ ಬೌಲರ್ ಅಂತ ಹೇಳ್ಬಿಟ್ಟು, ಡೆಕೇಡ್ ಬೌಲರ್ ಇವರಂತೂ. ಈ ಥರ ಬೌಲರ್ ಸಿಗೋದಂತೂ ಚಾನ್ಸ್ ಎಲ್ಲ ಹೇಳ್ತಾ ಇದ್ದೀನಿ. 4 ವಿಕೆಟ್ ತಗೊಂಡಿದ್ದು ಟೀಮ್ ಇಂಡಿಯಾ ಕಡೆಗೆ. ಓಕೆ, ಇವತ್ತು ನ್ಯೂಜಿಲೆಂಡ್ ಅವರು ಅದು ಏನು ಪ್ಲಾನ್ ಮಾಡ್ಕೊಂಡು ಬಂದಿರೋದು ನನಗಂತೂ ಅರ್ಥ ಆಗ್ತದೆ. ಅದು ಫೈನಲ್ ಮ್ಯಾಚು, ಈ ಒಂದು ಬಿಗ್ ಕ್ರೌಡಲ್ಲಿ 85,000 ಜನ ಸೇರಿದ್ದು ಈ ಒಂದು ಕ್ರೌಡಲ್ಲಿ. ಸೊ ಇಲ್ಲಿ ಏನು ಸೈಲೆಂಟ್ ಮಾಡಬೇಕು ಅಂತ ಬಂದಿದ್ರು ನ್ಯೂಜಿಲೆಂಡ್ ಕ್ಯಾಪ್ಟನ್ನು ಸ್ಯಾನ್ನರು. ಏನು ಪ್ಲಾನ್ಸ್ ಅಂತಲೇ ಗೊತ್ತಾಗಿಲ್ಲ ಇವತ್ತಿನ ಮ್ಯಾಚಲ್ಲಿ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಏನು ಕೂಡ ವರ್ಕ್ ಆಗಿಲ್ಲ ಆ ಒಂದು ಟೀಮ್ಗೆ. ಸೊ ಕಂಪ್ಲೀಟ್ ಝೀರೋ ಮಗ. ಟಾಸ್ನಾಗ ಗೆಲ್ತಾರೆ, ಟಾಸ್ನಾಗ ಗೆದ್ಬಿಟ್ಟು ಬೌಲಿಂಗ್ ಮಾಡ್ತೀವಿ ಅಂತಾರೆ. ಓಕೆ, ಸೊ ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅವರು ಕಾನ್ಫಿಡೆಂಟಲ್ಲಿ ಇರಬೇಕು. ಬಟ್ ಬೌಲರ್ಸ್ಗಂತೂ ಮುಗ್ಗ ತದಕಿದ್ದು ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ. ಸಂಜು ಸ್ಯಾಮ್ಸನ್ ಎಲ್ಲಿದೆ ಬ್ರೋ, ಇಲ್ಲಿ ತನಕ ನೀನು ಎಲ್ಲಿದೆ ಮಗ? ಏನು ಗುರು ಆಡಿಸಿಲ್ಲ ಗೌತಮ್ ಗಂಭೀರ್ ಅವ್ರನ್ನ ಸ್ಟಾರ್ಟಿಂಗಿಂದ ಆಡಿಸ್ಬಿಟ್ಟಿದ್ರೆ ಸೌತ್ ಆಫ್ರಿಕಾ ಮೇಲೆ ನಾವು ಸೋಲಂಗೆ ಇರಲಿಲ್ಲ, ಹಾಲೆಗೆ ಇರ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಬಿಡಿ, ಗೌತಮ್ ಗಂಭೀರ್ ಅದು ಏನು ಪ್ಲಾನ್ ಮಾಡಿದ್ರು ಗೊತ್ತಿಲ್ಲ. ಫೈನಲ್ಸ್ ಮ್ಯಾಚಲ್ಲಿ ಇವ್ರನ್ನ ಆಡಿಸ್ತಾರೆ ಅಂತ ಹೇಳಿದ್ರೆ ಏನೋ ಬಿಗ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ಫೈನಲ್ಸ್ ಅಲ್ಲ, ಸೊ ಕ್ರೂಷಿಯಲ್ ಗೇಮಲ್ಲಿ ಆಡಿಸ್ತಾರೆ ಅಂತ ಹೇಳಿದ್ರೆ ಏನೋ ಬಿಗ್ ಏನೋ ಪ್ಲಾನ್ನ ಮಾಡ್ಕೊಂಡಿದ್ರು. ಓಕೆ, ಬಟ್ ಸಂಜು ಸ್ಯಾಮ್ಸನ್ ಅಂತೂ ಈ ಒಂದು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ನ ತಗೊಂಡಿದ್ದಾರೆ. ಡಿಸರ್ವ್ ಅಂತಾನೆ ಹೇಳ್ತೀನಿ. ಬೂಮ್ರಾಗೆ ಸಿಗಬೇಕಾಗಿತ್ತು ಆ್ಯಕ್ಚುಲಿ, ಬಟ್ ಸಂಜು ಸ್ಯಾಮ್ಸನ್ಗೆ ಸಿಕ್ಕಿರೋದೇನು ಮೋಸನೇ ಇಲ್ಲ ನನ್ನ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ. ಸೊ 3 ಇನ್ನಿಂಗ್ಸು ಕ್ರೂಷಿಯಲ್ ಇನ್ನಿಂಗ್ಸು, ವೆಸ್ಟ್ ಇಂಡೀಸು, ಇಂಗ್ಲೆಂಡು ಆ್ಯಂಡ್ ಇವತ್ತಿನ ಮ್ಯಾಚು ನ್ಯೂಜಿಲೆಂಡ್ ವಿರುದ್ಧ 97, 89 ಹೊಡಿತಾರೆ ಅಂತ ಹೇಳಿದ್ರೆ. ಸೊ ಎಲ್ಲ ಪ್ಲೇಯರ್ಸು ಹಿಸ್ಟ್ರಿ ಎಲ್ಲನೂ ಬ್ರೋಕನ್ ಮಾಡಿದ್ದಾರೆ. ಯಾರಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವ್ರದ್ದು ಹೈಯೆಸ್ಟ್ ರನ್ ಇರ್ತಾ ಇತ್ತು ಫೈನಲ್ಸಲ್ಲಿ ಲಾಸ್ಟ್ ಇಯರ್ ಕೂಡ. ಸೇಮ್ ಅಭಿಷೇಕ್ ಶರ್ಮಾಗೆ ಯಾವ ಥರ ಸಿಚುವೇಶನ್ ಇತ್ತು ಈ ಒಂದು ಟೂರ್ನಮೆಂಟ್ T20 ವರ್ಲ್ಡ್ ಕಪ್ 2026ಅಲ್ಲಿ. ಸೊ 24ಅಲ್ಲೂ ಕೂಡ ವಿರಾಟ್ ಕೊಹ್ಲಿಗೆ ಅದೇ ಒಂದು ಸಿಚುವೇಶನ್ ಇತ್ತು. ಕಂಪ್ಲೀಟ್ ಟೂರ್ನಮೆಂಟಲ್ಲಿ ಪರ್ಫಾರ್ಮ್ ಮಾಡಿಲ್ಲ ವಿರಾಟ್ ಕೊಹ್ಲಿರು. ಅದಕ್ಕೆ ಬ್ಯಾಕ್ ಮಾಡಿದ್ದು ಯಾರು? ರೋಹಿತ್ ಶರ್ಮಾ ಅವ್ರನ್ನ ಬ್ಯಾಕ್ ಮಾಡಿದ್ದು. ಸೊ ಫೈನಲ್ ಮ್ಯಾಚಲ್ಲಿ ಇವರು ಫೈನಲ್ ಮ್ಯಾಚ್ನ ಸೇವ್ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ರು. ಅದೇ ಥರ 76 ರನ್ನ ಹೊಡೆದು ಫೈನಲ್ ಮ್ಯಾಚ್ನ ಸೇವ್ ಮಾಡಿದ್ದು ವಿರಾಟ್ ಕೊಹ್ಲಿರು. ಅದೇ ಥರ ಸಂಜು ಸ್ಯಾಮ್ಸನ್ ಅಭಿಷೇಕ್ ಶರ್ಮಾನ ಬ್ಯಾಕ್ ಮಾಡಿದ್ದು. ಫೈನಲ್ ಡೇ ಈಸ್ ಡೇ ಅಂತ ಹೇಳ್ಕೊಂಡಿದ್ರು. ಅದೇ ಥರ ಅಭಿಷೇಕ್ ಶರ್ಮಾ ಎಂಟೈರ್ ಟೂರ್ನಮೆಂಟಲ್ಲಿ ಪರ್ಫಾರ್ಮ್ ಮಾಡಿಲ್ಲ, ಎಕ್ಸೆಪ್ಟ್ ಜಿಂಬಾಬ್ವೆ ವಿರುದ್ಧ 1 ಮ್ಯಾಚ್ ಬಿಟ್ಟು 50 ರನ್ನ ಹೊಡೆದಿದ್ರು. ಸೊ ಫೈನಲ್ ಮ್ಯಾಚಲ್ಲಿ ಬಂದು 50 ರನ್ನ ಹೊಡಿತಾರೆ. ಬೆಂಕಿ ಬಿರುಗಾಳಿ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಬಟ್ ನ್ಯೂಜಿಲೆಂಡ್ ಫೀಲ್ಡಿಂಗ್ ಅಂತೂ ಮೆಚ್ಚಲೇಬೇಕು ಮಗ. ಏನು ಎಫರ್ಟ್ ಹಾಕಿದ್ದು ಅವರು ಇವತ್ತಿನ ಮ್ಯಾಚಲ್ಲಂತೂ. ನ್ಯೂಜಿಲೆಂಡ್ ಫೀಲ್ಡರ್ಸ್ಗೆ ಒಂದು ಸಲ್ಯೂಟು. ಬೆಂಕಿ ಫೀಲ್ಡಿಂಗ್ ಅಂತಲೇ ಹೇಳ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಕ್ಯಾಚಸ್ ಸಿಗ್ತಾ ಇಲ್ಲ. ಆಕ್ಚುಲಿ ಸಂಜು ಸ್ಯಾಮ್ಸನ್ ಅವ್ರದ್ದು ಎಡ್ಜ್ ಆಯಿತು, ಅದು ಕೂಡ ಕ್ಯಾಚ್ ಆಗಿ ಹೋಗೋಕ್ಕಾಗಲಿಲ್ಲ, 6 ಹೋಗ್ಬಿಡ್ತು. ಅಲ್ಲೂ ಕೂಡ ಲಕ್ಕಿತ್ತು ನಮ್ಮ ಸಂಜು ಸ್ಯಾಮ್ಸನ್ ಅವ್ರಿಗೆ. ಆ್ಯಂಡ್ ಅಭಿಷೇಕ್ ಶರ್ಮಾದು ಕೂಡ ಸೊ ಸ್ಕ್ವೇರ್ ಲೆಗ್ ಮೇಲೆ ಹೊಡೆಯೋಕೆ ಹೋಗ್ತಾರೆ, ಫುಲ್ ಶಾಟು. ಬಟ್ ಅದು ಕೂಡ 2 ಕ್ಯಾಚ್ ಆ್ಯಕ್ಚುಲಿ ಅದು ನಮ್ಮ ಫೀಲ್ಡರ್ಸ್ ಮುಂದೆ ಇರ್ತಾರೆ, ಅದಕ್ಕೋಸ್ಕರ ರೀಚ್ ಆಗೋಕ್ಕಾಗಿಲ್ಲ. ಸೊ ಅಲ್ಲಿ ಹಿಡಿದಿದ್ರೆ ಏನೋ ಒಂದು ಆಗ್ತಾ ಇತ್ತು. ಬಟ್ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಅಂತೂ ಬಿಲ್ಡ್ ಮಾಡೋದಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಸೊ ಎವ್ರಿ ಬಾಲ್ ಮೆರಿಟ್ ಆಫ್ ದಿ ಬಾಲ್ ಆಡ್ತಾರೆ, ಸೆನ್ಸಿಬಲ್ ಪ್ಲೇಯರ್ ಅಂತಲೇ ಹೇಳ್ತೀನಿ. ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಸಿಕ್ಕಿರೋದಕ್ಕೆ ಡಿಸರ್ವ್ ಪ್ಲೇಯರ್ ಮಗ. ಅಲ್ಲಿಂದ ಸಂಜು ಸ್ಯಾಮ್ಸನ್ ಔಟ್ ಆಗ್ತಾರೆ. ಆ್ಯಂಡ್ ಅಭಿಷೇಕ್ ಶರ್ಮಾ ಔಟ್ ಆಗಿದ್ದಂತೂ ಆಡ್ಸ್ಕೊಂಡು ಹೊಡೆ ಹಾಕೋದ್ರು ರಚಿನ್ ರವೀಂದ್ರಾಗ. ಅದು ಏನು ಹೊಡೆಯಕ್ಕೆ ಹೋದ್ರು ಅಂತಲೇ ಗೊತ್ತಿಲ್ಲ. ಒಂದು ಬಾಲ್ನ ಬಿಟ್ಬಿಟ್ಟಿದ್ರೆ ವೈಡ್ ಆದರೂ ಆಗ್ತಾ ಇತ್ತು, ಅದು ಬ್ರೇಕ್ ಥ್ರೂ ಬಂತು. ಅದಾದಮೇಲೆ ಪಾಕೆಟ್ ಏನಮ್ಮ ಬರ್ತಾರೆ ಬ್ರೋ, ಎಂಥ ಬ್ಯಾಟಿಂಗರು ಈ ಒಂದು ಟೂರ್ನಮೆಂಟಲ್ಲಿ. ಇಶಾನ್ ರೋಲ್ ಅಂತೂ ಬೆಂಕಿ. ಸ್ಟಾರ್ಟಿಂಗು ಓಪನಿಂಗ್ಗೆ ಬರ್ತಾಯಿದ್ರು. ಅದಾದಮೇಲೆ ಸಂಜು ಸ್ಯಾಮ್ಸನ್ ಬಂದಮೇಲೆ ಆ ಒಂದು ಪ್ಲೇಸ್ನ ಬಿಟ್ಕೊಟ್ಬಿಟ್ಟು ನಾವು 1 ಡೌನ್ ಆಡ್ತೀನಿ ಅಂತ ಹೇಳ್ಬಿಟ್ಟು
ಒನ್ ಡೌನ್ಗೆ ಬಂದು ಆ ಒಂದು ಪ್ಲೇಸ್ನ ಅಡಾಪ್ಟ್ ಮಾಡಿಕೊಂಡು ಅಲ್ಲಿಂದ ರನ್ ಹೊಡಿಬೇಕಲ್ಲ, ಸುಮ್ಮನೆ ಅಂತೂ ಅಲ್ಲ. ಸೊ ಈ ಒಂದು ಟೂರ್ನಮೆಂಟಲ್ಲಿ ಇಶಾನ್ ಕಿಶನ್ ಅಂತೂ ಫೈರ್ ಆಗಿ ಬ್ಯಾಟಿಂಗ್ ಆಡಿದ್ರೆ, ಎಲ್ಲ ಕ್ರೂಷಿಯಲ್ ಗೇಮಲ್ಲಿ ಕೂಡ ಇವರು ಪರ್ಫಾರ್ಮ್ ಮಾಡಿದರೆ, ಇವತ್ತು ಕೂಡ ಅದೇ ಥರ ಪರ್ಫಾರ್ಮ್ ಮಾಡಿದ್ದು. ಬಟ್ ಟಾಪ್ 3 ಪರ್ಫಾರ್ಮೆನ್ಸ್ ಬಿಟ್ಟರೆ ಇವತ್ತಿನ ಮ್ಯಾಚಲ್ಲಿ ಟೀಮ್ ಇಂಡಿಯಾ ಅಂತೂ ಕಂಪ್ಲೀಟ್ ಡಮಾರ್ ಅಂತಾನೆ ಹೇಳ್ತೀನಿ. 15 ಓವರ್ಗೆ 200 ರನ್ ಹೊಡೆದಿದ್ದ ಟೀಮ್ ಇಂಡಿಯಾ ಇನ್ ಲಾಸ್ಟ್ 5 ಓವರ್ಸಲ್ಲಿ ಬಂದಿದ್ದು ಬರೀ 50 ರನ್ನು. ಅದು ಲಾಸ್ಟ್ ಓವರು ಜಿಮ್ಮಿ ನೀಸನ್ಗೆ ಬಂದಿದ್ದು 24 ರನ್ನು, ಅದು ಶಿವಮ್ ದುಬೆ ಹೊಡೆದಿದ್ದು. ಇನ್ನು 4 ಓವರು 0 ಅಂತಾನೆ ಹೇಳ್ತೀನಿ. ಕೇವಲ 25-26 ರನ್ ಅಷ್ಟೇ ಬಂದಿದ್ದು, ಅಲ್ಲಿಂದ ರನ್ಸೇ ಬಂದಿಲ್ಲ. ಸೊ ಹಾರ್ದಿಕ್ ಪಾಂಡ್ಯ ಬರ್ತಾರೆ, ಸಂಜು ಸ್ಯಾಮ್ಸನ್ ಔಟ್ ಆದಮೇಲೆ ಜಿಮ್ಮಿ ನೀಶಮ್ಗೆ ಒಂದೇ ಓವರಲ್ಲಿ 3 ವಿಕೆಟು ಮಗ. ಅಲ್ಲಿ ಟೀಮ್ ಇಂಡಿಯಾ ಕೊಲಾಪ್ಸ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ. ಬಿಕಾಸ್ ಟೀಮ್ ಇಂಡಿಯಾ ಅಲ್ಲಿಂದ 300 ರನ್ ಹೊಡೆಯೋ ಚಾನ್ಸ್ ಕೂಡ ಇತ್ತು. 300 ರನ್ ಹೊಡೆದಿದ್ರೆ ನ್ಯೂಜಿಲ್ಯಾಂಡರ್ಗಂತೂ ಶೇಮ್ ಔಟ್ ಮಗ, ಹೇಳ್ತಾ ಇದ್ದೀನಿ. ಶೇಮ್ ಔಟ್ ಎಲ್ಲನೂ ಕೂಡ ಆಗ್ತಾ ಇತ್ತು. ಬಟ್ ಅಲ್ಲಿಂದ ಸಕ್ಕತ್ತಾಗಿ ಬೌನ್ಸ್ ಬ್ಯಾಕ್ ಮಾಡಿದ್ರು ನ್ಯೂಜಿಲ್ಯಾಂಡ್ ಪ್ಲೇಯರ್ಸು ಕೂಡ. ಬಟ್ ನ್ಯೂಜಿಲ್ಯಾಂಡು ಬೌಲಿಂಗಲ್ಲಿ ಏನೋ ರನ್ಸ್ ಹೋಗ್ತಾ ಇದ್ದು, ಬ್ಯಾಟಿಂಗಲ್ಲಿ ಸಕ್ಕತ್ತ ಆಡ್ತಾರೆ ಟೀಮ್ ಇಂಡಿಯಾ. ಬಟ್ ಫೀಲ್ಡಿಂಗಲ್ಲಂತೂ ಬೆಂಕಿ. ಗ್ಲೇನ್ ಫಿಲಿಪ್ಸ್ ಅಂತೂ ಒಂದು ಚೀತಾ ಥರ ಆಡ್ತಾರೆ. ಅಲ್ಲಿವರೆಗೂ ಏನು ಗುರೋದು ಫೀಲ್ಡಿಂಗು, ಏನು ಫ್ಲೆಕ್ಸಿಬಿಲಿಟಿ ಇರೋದು ಅವ್ರದ್ದು, ಬಾಡಿ ಅಂತೂ ನೆಕ್ಸ್ಟ್ ಲೆವೆಲು. ಸೊ ಒಳ್ಳೊಳ್ಳೆ ಕ್ಯಾಚ್ ಕೂಡ ತಗೋತಾರೆ ರಚಿನ್ ರವೀಂದ್ರ. ಆ್ಯಂಡ್ ಫೀಲ್ಡಿಂಗ್ ಅಂತೂ ಮಸ್ತು, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ನ್ಯೂಜಿಲೆಂಡ್ ಪ್ಲೇಯರ್ಸ್ ಮತ್ತು ಆಸ್ಟ್ರೇಲಿಯಾ ಪ್ಲೇಯರ್ಸ್ ಬಗ್ಗೆ. ಬಟ್ ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಸಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಚ್ನ ಬಿಡ್ತಾರೆ, ಅದ್ರ ಬಗ್ಗೆ ಕೂಡ ಮಾತಾಡೋದ. ಸೊ ಅದಾದಮೇಲೆ ಶಿವಮ್ ದುಬೆ ಲಾಸ್ಟ್ ಓವರಲ್ಲಿ 24 ರನ್ ಹೊಡಿತಾರೆ. ಒಂದೇ ಓವರಲ್ಲಿ 3 ವಿಕೆಟ್ ತಗೊಂಡಿದ್ದು ಜಿಮ್ಮಿ ನೀಸಮ್ ಅವರು. ಅವ್ರಿಗೆ ಲಾಸ್ಟ್ ಓವರ್ 24 ರನ್ ಹೊಡಿತಾರೆ, 2 ಸಿಕ್ಸು 3 ಬೌಂಡ್ರೀಸ್ ಅಂತ ಹೇಳಿದ್ರೆ ಸಕ್ಕತ್ ಅಂತ ಹೇಳ್ಬೋದು. ಶಿವಮ್ ದುಬೆ ಈ ಒಂದು ಟೂರ್ನಮೆಂಟಲ್ಲಿ ಕಂಪ್ಲೀಟ್ ಸಖತ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಬೇಕಾಗಿರೋ ರನ್ಸ್ನ ಅವರು ಸ್ಕೋರ್ನ ಮಾಡ್ತಾಯಿದ್ರು, ಬೇಕಾಗಿರೋ ಟೈಮಲ್ಲಿ ಸ್ಕೋರ್ನ ಮಾಡ್ತಾಯಿದ್ರು. ಬಟ್ ಹೇಳ್ಬೇಕು ಅಂದರೆ ಒಬ್ಬೊಬ್ಬ ಪ್ಲೇಯರ್ ಬಗ್ಗೆನೂ ಮಾತಾಡಬೇಕಂದ್ರೆ ಎಲ್ಲರೂ ಕೂಡ ಪರ್ಫಾರ್ಮ್ ಮಾಡಿರೋದಕ್ಕೆ ಈ ಒಂದು ಟೂರ್ನಮೆಂಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಆಗಿರೋದು. ಸೊ 252 ರನ್ನ ಟಾರ್ಗೆಟ್ನ ಸೆಟ್ ಮಾಡ್ತಾರೆ ಟೀಮ್ ಇಂಡಿಯಾ. ಸೊ ನ್ಯೂಜಿಲ್ಯಾಂಡು ಚೇಸ್ ಮಾಡೋಕ್ಕೆ ಬರ್ತಾರೆ. ಫಾರ್ ದ ಫಸ್ಟ್ ಓವರಲ್ಲಿ ಹರ್ಷದೀಪ್ ಅವರು ಒಂದು ಚಾನ್ಸ್ನ ಕ್ರಿಯೇಟ್ ಮಾಡ್ತಾರೆ. ಬಟ್ ಆ ಒಂದು ಕ್ಯಾಚ್ನ ಅನ್ಫಾರ್ಚುನೇಟ್ಲಿ ಬಿಟ್ಟಿದ್ದು ಶಿವಮ್ ದುಬೆ. ಈಸಿ ಕ್ಯಾಚ್ ಮಗ, ರೆಗ್ಯುಲರ್ ಕ್ಯಾಚ್ ಅಂತಲೇ ಹೇಳ್ಬೋದು ಕ್ರಿಕೆಟರ್ಸ್ಗೆ. ಬಟ್ ಸ್ವಲ್ಪ ಹಿಂದೆ ಓಡ್ಬೇಕು. ಆ್ಯಕ್ಚುಲಿ ಅವ್ರು ಸೈಡ್ ವೇಸಲ್ಲಿ ಹೋಗಿದ್ರೆ ಸಿಗ್ತಾ ಇತ್ತು. ಸೊ ಹಿಂಗೆ ಬ್ಯಾಕ್ ಮಾಡೋದು ಓಡಿದ್ರಲ್ಲ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಆ ಒಂದು ಕ್ಯಾಚ್ನ ಬಿಡ್ತಾರೆ. ಅಲ್ಲಿಂದ ನಾನೇನು ಅಂದ್ಕೊಂಡಿದ್ದೆ ಫಿನ್ ಅಲ್ಲೇನು ಪಕ್ಕ ಡ್ಯಾಮೇಜ್ ಮಾಡ್ತಾರೆ ಈ ಒಂದು ಮ್ಯಾಚಲ್ಲಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವರು ಪೇಸರ್ಸ್ಗೆ ಚೆನ್ನಾಗಿ ಆಡೋದಂತ ಮತ್ತೆ ಪ್ರೂವ್ ಆಯಿತು. ಸ್ಪಿನ್ನರ್ಸ್ಗೆ ಹೋಗಿ ಅಂತಲೇ ಹೇಳ್ಬೋದು. ಅಕ್ಷರ್ ಪಟೇಲ್ ಬಂದು ಆ ಒಂದು ಬ್ರೇಕ್ ಥ್ರೂ ತಂದುಕೊಡ್ತಾರೆ. ಸೊ ಫಿನ್ನಲ್ಲೇನು ಔಟ್ ಆದಮೇಲೆ ಆಲ್ಮೋಸ್ಟ್ ಕನ್ಫರ್ಮ್ ಆಯಿತು ಈ ಒಂದು ಮ್ಯಾಚ್ ಹೋಗೇ ಹಾಕೋತಾರೆ ಅಂತ. ಬಿಕಾಸ್ ಟೀಮ್ ಸೈಫರ್ಟು ಮತ್ತು ಫಿನ್ನಲ್ಲಿ ಇಬ್ಬರೇ ಮಗ ಆ ಒಂದು ಟೀಮಲ್ಲಿ ಬೆಂಕಿ ಆಟನ ಆಡೋದು. ಅದು ಬಿಟ್ಟರೆ ಇನ್ಯಾರೂ ಇಲ್ಲ. ಯಾಕಂತ ಹೇಳಿದ್ರೆ ಯಾರು ಕೂಡ ಅಷ್ಟೊಂದು ಪರ್ಫಾರ್ಮ್ ಕೂಡ ಮಾಡಿಲ್ಲ ನ್ಯೂಜಿಲೆಂಡ್ ಪ್ಲೇಯರ್ಸು. ಸೊ ನಿಮಗೆ ಗೊತ್ತು ಸೌತ್ ಆಫ್ರಿಕಾ ವಿರುದ್ಧ ಯಾವ ಥರ ನ್ಯೂಜಿಲೆಂಡ್ ಗೆದ್ಕೊಂಡು ಬಂದರು ಅಂತ. ಫಿನ್ನಲ್ಲೇನು ನಿಂತ್ಕೊಂಡು ಒಬ್ಬರೇ ಹೊಡೆದಿದ್ದು 100 ಸೆಂಚುರಿ ಹೊಡಿತಾರೆ ಆ ಒಂದು ಮ್ಯಾಚಲ್ಲಿ. ಅದಕ್ಕೋಸ್ಕರ ನ್ಯೂಜಿಲೆಂಡ್ ಗೆದ್ದಿದ್ದು, ಫೈನಲ್ಸ್ ಕೂಡ ಬಂದಿದ್ದು. ಬಟ್ ನ್ಯೂಜಿಲೆಂಡ್ ಟೀಮ್ ಅಂತೂ ಫೀಲ್ ಮಾಡಿದ್ರೆ ಲಿಟ್ರಲಿ ಹರ್ಟ್ ಆಗುತ್ತೆ ಮಗ. ಯಾಕಂತ ಹೇಳಿದ್ರೆ ಅವರು ಇಲ್ಲಿವರೆಗೂ ಬಂದು ಸೋತ್ಕೊಂಡು ಹೋಗ್ತಾರೆ. ಆ್ಯಂಡ್ ಸ್ಯಾನ್ಯರ್ ಕೂಡ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿರ್ತಾರೆ, ಟೀಮ್ ಇಂಡಿಯಾ ಫ್ಯಾನ್ಸ್ಗೆ ಹಾರ್ಟ್ ಬ್ರೇಕಿಂಗ್ ಮಾಡ್ತೀವಿ ಅಂತ. ಅವ್ರಿಗೆ ಎಷ್ಟು ವರ್ಷದಿಂದ ಆಗ್ತದೆ ಅಂತ ಹೇಳಿದ್ರೆ ಆ ಒಂದು ಟೀಮಲ್ಲಂತೂ ಫುಲ್ ಕೊಲಾಪ್ಸ್ ಆಗಿಬಿಡ್ತಾರೆ. ಆದರೂ ಕೂಡ ಸ್ಟ್ರಾಂಗರ್ ಆಗಿ ಕಮ್ ಬ್ಯಾಕ್ ಮಾಡಿಕೊಂಡು ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಈ 2 ಟೀಮ್ ಯಾವಾಗ ಕಪ್ ಗೆಲ್ತಾರೋ ಗೊತ್ತಿಲ್ಲ. ಬಟ್ ಟೀಮ್ ಇಂಡಿಯಾ ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ಗೆ ಬರೋದಾಗಲೇ ಕಪ್ ಗೆದ್ರೆ ಇವರು ಗೆದ್ದಂಗೆ ಇಲ್ಲ ಅಂತ ಹೇಳಿದ್ರೆ ಡಮಾರ ಅಂತಲೇ ಹೇಳ್ತೀನಿ. ಸೊ ಅಲ್ಲಿಂದ ಯಾರು ಕೂಡ ಚೇಸ್ ಮಾಡೋಕ್ಕಾಗಿಲ್ಲ. ಟೀಮ್ ಸಫರ್ಟ್ ಅಷ್ಟೇ 50 ರನ್ ಹೊಡಿದ್ದು. ಸ್ಯಾನ್ಯರು, ನೀಸಮ್ ಆ್ಯಂಡ್ ಡ್ಯಾರನ್ ಮಿಚೆಲ್ ಯಾರು ಕೂಡ ರನ್ಸ್ನ ಹೊಡೆದಿಲ್ಲ. ಆ್ಯಂಡ್ ಡ್ಯಾರನ್ ಮಿಚೆಲ್ ಮತ್ತು ಹರ್ಷದೀಪ್ ಸಿಂಗ್ಗೆ ಒಂದು ಫೈಟ್ ಕೂಡ ನಡೆಯುತ್ತೆ. ಯಾರ್ಕರ್ ಆಗ್ತಾರೆ ಹರ್ಷದೀಪ್ ಸಿಂಗು. ಸೊ ಆ ಒಂದು ಯಾರ್ಕರ್ನ ಬ್ಲಾಕ್ ಮಾಡಿದ ತಕ್ಷಣ ಅದು ಸೀದಾ ಬೋಲರ್ ಕೈಗೆ ಹೋಗುತ್ತೆ, ಹರ್ಷದೀಪ್ ಕೈಗೆ. ಬಟ್ ಅದನ್ನು ತೊಗೊಂಡು ಹಂಗೆ ಜುಪ್ ಅಂತ ಥ್ರೋ ಮಾಡ್ತಾರೆ, ಅದು ತೈಸ್ಗೆ ಹೋಗ್ಬಿಡುತ್ತೆ. ಅಲ್ಲಿಂದ ಒಂದು ಫೈಟ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಫೈಟ್ ಅಂತ ಸಾಕಾಗಿತ್ತು. ಸೊ ಡ್ಯಾರನ್ ಮಿಚೆಲ್ ಬಂದುಬಿಟ್ಟು ವಾಟ್ ಇಸ್ ದಿಸ್ ಹಂಗೆ ಏನಕ್ಕೆ ಹೇಳ್ತಾ ಇರ್ತಾರೆ. ಸೊ ಇವರಂತೂ ತಲೆನೇ ಕೇಳಿಸ್ಕೊಳ್ಳೋದು. ಹರ್ಷದೀಪ್ ನಿಕ್ಕಲ್ಲ ಅಂತ ಹೇಳ್ಬಿಟ್ಟು ಹಂಗೆ ತಿರ್ಕೊಂಡು ಹೋಗ್ತಾ ಇರ್ತಾರೆ. ಅದಾದಮೇಲೆ ಹೋಗಿ ಸೂರ್ಯ ಬೈ ಹೋಗ್ಬಿಟ್ಟು ಅಪೋಲಜಿನ ಕೇಳ್ತಾರೆ. ಸೊ ಸಾರಿ ಹೆಂಗೆ ಅಂತ ಏನೋ ಮಾತಾಡ್ಕೊಂಡು ಬರ್ತಾರೆ. ಅದಾದಮೇಲೆ ಓವರೆಲ್ಲ ಎಂಡ್ ಆದಮೇಲೆ ಹರ್ಷದೀಪ್ ಒಂದು ಸಾರಿ ಕೇಳಿಬಿಟ್ಟು ಹಂಗೆ ಒಂದು ಹ್ಯಾಂಡ್ ಶೇಕ್ ಮಾಡಿ ಒಂದು ಹಗ್ ಕೊಟ್ಬಿಟ್ಟು ಹಂಗೆ ಅದನ್ನು ಮೂವ್ ಮಾಡ್ತಾರೆ. ಸೊ ಇಲ್ಲಿಗೆ ಈ ಒಂದು ಮ್ಯಾಚು ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗುತ್ತೆ. ಸ್ಯಾನ್ಯರ್ ಅಷ್ಟೇ ಒಂದು 45 ರನ್ ಹೊಡೆದಿದ್ದು. ನೀಶಮ್ ಕೂಡ ಪರ್ಫಾರ್ಮ್ ಮಾಡಿದ. ಯಾವುದೇ ಬ್ಯಾಟ್ಮನ್, ಚಾಪ್ಮ್ಯಾನು ಮತ್ತು ರಚಿನ್ ರವೀಂದ್ರ ಯಾರು ಕೂಡ ಪರ್ಫಾರ್ಮ್ ಮಾಡಿಲ್ಲ ಈ ಒಂದು ಫೈನಲ್ಸಲ್ಲಿ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ನ ಇಂಡಿಯಾ 96 ರನ್ಗಳಿಂದ ಭಯಂಕರ ವಿನ್ ಹಾಕ್ತಾರೆ ಮಗ. ಭಯಂಕರ ಅಂತಲೇ ಹೇಳ್ಬೋದು. ನ್ಯೂಜಿಲೆಂಡ್ ಅವರು ಯಾವ ಥರ ಡಾಮಿನೇಟ್ ಮಾಡಿದ್ರು ಸೌತ್ ಆಫ್ರಿಕಾ ವಿರುದ್ಧ. ಸೊ ಆ ಒಂದು ಕಾನ್ಫಿಡೆಂಟಲ್ಲಿ ಬಂದಿದ್ರು. ಬಟ್ ನನಗೇನೆ ಈ ಒಂದು ಮ್ಯಾಚ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂಥರ ಬಾಯಿಗೆ ಬರ್ಸೋ ಮ್ಯಾಚ್ ಆಗುತ್ತೆ. ಯಾವ ಥರ ಇಂಡಿಯಾ ಮತ್ತು ಇಂಗ್ಲೆಂಡ್ ಮ್ಯಾಚ್ ಆಗಿತ್ತು ಅದೇ ಥರ ಅಂದ್ಕೊಂಡಿದ್ದೆ.
ಬಟ್ ನ್ಯೂಜಿಲೆಂಡ್ ಅವರು ಸೌತ್ ಆಫ್ರಿಕಾ ವಿರುದ್ಧ ಡಾಮಿನೇಟ್ ಮಾಡಿಬಿಟ್ಟು ಇಂಡಿಯಾದವ್ರು ಇವಾಗ ನ್ಯೂಜಿಲೆಂಡ್ನೇ ಡಾಮಿನೇಟ್ ಮಾಡಿ ಒಂದು ಸೈಡ್ ಗೆದ್ಬಿಟ್ರು, ಅದೊಂಥರ ಬೇಜಾರು. ಬಟ್ ಅಲ್ಲಿ ಬಂದಿರೋ ಎಲ್ಲ ಕ್ರೌಡ್ಗಂತೂ ಫುಲ್ ಹಬ್ಬ ಅಂತಲೇ ಹೇಳ್ತೀನಿ. ಬಿಕಾಸ್ 85,000 ಜನ ಬಂದಿದ್ರಂತೆ ಆ ಒಂದು ಸ್ಟೇಡಿಯಂಗೆ, ನರೇಂದ್ರ ಮೋದಿ ಸ್ಟೇಡಿಯಂಗೆ. ಸೊ ಇಲ್ಲೂ ಕೂಡ 80 ಕೋಟಿ ಜನ, ಆಲ್ಮೋಸ್ಟ್ 70 ಕೋಟಿ ಜನ ಜಿಯೋ ಹಾಟ್‌ಸ್ಟಾರಲ್ಲಿ ಮ್ಯಾಚ್ ನೋಡ್ತಾ ಇದ್ದು. ಸೊ ಇದು ರೆಕಾರ್ಡು, ಓಕೆನಾ, ರೆಕಾರ್ಡ್ ಅಂತಲೇ ಹೇಳ್ಬೋದು. ಎಷ್ಟು ಮಿಲಿಯನ್ ಆಯಿತು, ಆಲ್ಮೋಸ್ಟು ತುಂಬ ಮಿಲಿಯನ್ಸ್ ಆಯಿತು. ಈ ಒಂದು ವಾಚ್ ಸಿಕ್ಕಿರುತ್ತೆ, ವ್ಯೂಸ್ ಕೂಡ ಸಿಕ್ಕಿರುತ್ತೆ ಜಿಯೋ ಹಾಟ್‌ಸ್ಟಾರಲ್ಲಿ. ಸೊ ಇಷ್ಟು ಮ್ಯಾಚಸ್ನ ಆಯಿತು. ಸೊ ಟೀಮ್ ಇಂಡಿಯಾ ಇವಾಗ ಚಾಂಪಿಯನ್ಸ್ ಆಗಿದ್ದಾರೆ. ಬಟ್ ನ್ಯೂಜಿಲೆಂಡ್ ಅಂತೂ ಮತ್ತೆ ರನ್ನರ್ ಅಪ್ ಆಗಿದ್ದಾರೆ. ಆದರೂ ಫೀಲ್ ಮಾಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ನ್ಯೂಜಿಲೆಂಡ್ ಪ್ಲೇಯರ್ಸ್ನ ನೋಡ್ತಾ ಇದ್ದಾರೆ. ಸೊ ಎವ್ರಿ ಟೈಮ್ ಫೈನಲ್ಸ್ಗೆ ಬರ್ತಾರೆ. 24 ಕೂಡ ಫೈನಲ್ಸ್ಗೆ ಬಂದಿದ್ರು, ಚಾಂಪಿಯನ್ಸ್ ಟ್ರೋಫಿಲಿ 25 ಕೂಡ ಫೈನಲ್ಸ್ಗೆ ಬಂದಿದ್ರು, ಅಲ್ಲೂ ಕೂಡ ಸೋಲ್ತಾರೆ ನ್ಯೂಜಿಲೆಂಡ್ ಅವರು. ಇಲ್ಲೂ ಕೂಡ ಸೋಲ್ತಾರೆ, ಬ್ಯಾಕ್ ಟು ಬ್ಯಾಕ್ 2 ಫೈನಲ್ಸ್ನ ಸೋಲ್ತಾರೆ. ಆ ಒಂದು ಆಟದ ಹೆಂಗೆ ತಡ್ಕೊಳ್ತಾರೋ ನನಗಂತೂ ಗೊತ್ತಿಲ್ಲ ಮಗ, ಅದು ಹೆಂಗೆ ತಡ್ಕೊಳ್ತಾರೋ ನನಗಂತೂ ಗೊತ್ತಿಲ್ಲ. ಬಟ್ ಈ ಒಂದು ಮ್ಯಾಚ್ನ ಇಂಡಿಯಾ ಗೆಲ್ಲೋದಕ್ಕೆ ಡಿಸರ್ವ್ ಅಂತಾನೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇಂಡಿಯಾ ಎಲ್ಲ ಪ್ಲೇಯರ್ಸು ಕೂಡ ಈ ಲೆವೆಲಿಂದ ಬಂದಿರ್ತಾರೆ, ಈ ಲೆವೆಲ್ ಇನ್ನೂ ಕೆಳಗಿರೋ ಲೆವೆಲಿಂದ ಬಂದಿರ್ತಾರೆ, ಮತ್ತು ಅವ್ರಿಗೆ ಕಷ್ಟ ಎಲ್ಲ ನೋಡಿರ್ತಾರೆ. ಎಲ್ಲ ಪ್ಲೇಯರ್ಸು ನೋಡಿರ್ತಾರೆ ಆಲ್ಮೋಸ್ಟು. ಸೊ ಇಂಡಿಯಾದಲ್ಲಿ ಏನಕ್ಕೆ ಇಷ್ಟೊಂದು ಕ್ವಾಲಿಟಿ ಅಂತ ಹೇಳಿದ್ರೆ, ಜೈಸ್ವಾಲ್, ಶುಭ್ಮನ್ ಗಿಲ್ಲು, ಇನ್ನೊಬ್ಬ ಯಂಗ್ಸ್ಟರ್ ಬರ್ತಾರೆ ಸೂರ್ಯವಂಶಿ, ಅವರೆಲ್ಲರನ್ನೂ ಕೂರಿಸ್ಬಿಟ್ಟು ಈ ಲೆವೆಲಲ್ಲಿ ಆಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಕಾಂಪಿಟೇಷನ್ ಇದೆ, ಎಷ್ಟು ಕ್ವಾಲಿಟಿ ಆಫ್ ಕ್ರಿಕೆಟ್ ಇಂಡಿಯಾದಲ್ಲಿ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಇಷ್ಟಿತ್ತು ಮಗ ಇವತ್ತಿನ ಫೈನಲ್ ಮ್ಯಾಚಲ್ಲಿ. ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಸೊ ಹಾರ್ದಿಕ್ ಪಾಂಡ್ಯ ಕ್ಯಾಚ್ ಕೂಡ ಬಿಡ್ತಾರೆ ಮಗ ಇವತ್ತು. ಕ್ಯಾಚ್ ಬಿಟ್ಬಿಟ್ಟು ಪಾಯಿಂಟಲ್ಲಿ ಒಂದು ಬೌಂಡ್ರಿ ಕೂಡ ಬಿಡ್ತಾರೆ. ನನಗಂತೂ ಶಾಕೇ ಆಗಿಬಿಡ್ತು. ಹಾರ್ದಿಕ್ ಪಾಂಡ್ಯ ಕ್ಯಾಚ್ನ ಬಿಡ್ತಾರೆ, ಬೌಂಡ್ರಿನ ಬಿಡ್ತಾರೆ ಅಂತ ಹೇಳಿದ್ರೆ ನನಗಂತೂ ಬೇಜಾರಾಗ್ತು. ಬಟ್ ಆ ಒಂದು ಟೈಮಲ್ಲಿ ಆಲ್ಮೋಸ್ಟ್ ಇಂಡಿಯಾ ಗೆಲ್ಲೋ ಮೂಮೆಂಟೇ ಇತ್ತು. ಸ್ಯಾನ್ನರ್ ಅವರು ಒಬ್ಬರೇ ಹೊಡೆದಾಡ್ತಾ ಇದ್ದು, ಅದು ಬಿಟ್ಟರೆ ಯಾರೂ ಕೂಡ ಹೊಡೆದಿಲ್ಲ. ಸೊ ಹಂಗೇನೆ ಕೂಡ ಅಭಿಷೇಕ್ ಶರ್ಮಾ ಆ್ಯಂಡ್ ವರುಣ್ ಚಕ್ರವರ್ತಿಗೆ ಮತ್ತೆ ಎಕ್ಸ್ಪೆನ್ಸಿವ್ ಆದರು ಇವತ್ತಿನ ಮ್ಯಾಚಲ್ಲಿ. 13 ಪಾಯಿಂಟ್ ಎಷ್ಟೋ ರನ್ಸ್ನ ಕೊಟ್ಟಿದ್ದು. ಎಕನಾಮಿ ರನ್ಸು ಎಲ್ಲ ಮ್ಯಾಟ್ರ್ ಆಗಲ್ಲ, ವಿನ್ ಆದ್ರೆ ಚಾಂಪಿಯನ್ಸ್ ಆದ್ರೆ ಅಷ್ಟೇ ಸಾಕು ಮಗ. ಇವಾಗ ಅಭಿಷೇಕ್ ಶರ್ಮಾ ನೋಡಿ, ಸೊ ಅವ್ರಿಗೆ ಇವಾಗ ಆ ಬ್ಯಾಟ್ನ ಮೇಲೆ ಆಲ್ಮೋಸ್ಟ್ ಹೋಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಪರ್ಫಾರ್ಮ್ ಮಾಡಿದ, ಓಕೆ, ಬಟ್ ಫೈನಲ್ ಗೇಮಲ್ಲಿ ಬಂದು ಹೊಡಿತಾರೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಪಾಸ್ಟ್ ಸೈಡ್ನ ಮರ್ತ್ಬಿಡ್ತಾರೆ ಮಗ ಜನರು. ಯಾಕಂತ ಹೇಳಿದ್ರೆ ಹಂಗೆ ಇವತ್ತೇನಾದರೂ ಅವರು ಫೇಲ್ಯೂರ್ ಆಗಿದ್ರೆ ಹೇಳ್ತಾ ಇದ್ದೀನಿ, ಅವ್ರ ಬಗ್ಗೆ ಎಷ್ಟು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಉಗ್ದು ಹಾಕ್ಬಿಡೋರು ಜನ ಅಂತೂ. ಗೊತ್ತಲ್ಲ ನಿಮಗೆ, ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೂ ಜನ ಅಂತೂ ಬಿಟ್ಕೊಡಲ್ಲ. ಹೋಗಿ ಕಾಮೆಂಟ್ ಬಾಕ್ಸಲ್ಲಿ ಹಂಗೆ ಹಿಂಗೆ ಎಲ್ಲ ಬೈತಾ ಇರ್ತಾರೆ. ಅದೆಲ್ಲ ಪ್ಲೇಯರ್ಸ್ಗೂ ಆಗದೆ. ಸೊ ಏನೂ ಮಾಡೋಕ್ಕಾಗಲ್ಲ, ನೆಗೆಟಿವ್ ಎಲ್ಲ ಬರ್ತಾ ಇರುತ್ತೆ. ಅದು ಹೆಂಗೆ ಬೈತಾರೆ ಅಂತ ನಿಮಗೂ ಗೊತ್ತು, ಕಾಮೆಂಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಸೋತಾಗ. ಸೊ IPL ಇನ್ನೂ ಸ್ಟಾರ್ಟ್ ಆಗ್ತಾ ಇದೆ. ಸೊ T20 ವರ್ಲ್ಡ್ ಕಪ್ಪಲ್ಲಿ ನಮ್ಮ ಟೀಮ್ ಇಂಡಿಯಾ ಮತ್ತೆ ಚಾಂಪಿಯನ್ಸ್ ಆಗಿದ್ದಾರೆ. 3 T20 ವರ್ಲ್ಡ್ ಕಪ್ನ ಯಾವಾಗ ಹಿಡ್ಕೊಂಡು ಕೂತಿರೋದು. ಸೊ ವೆಸ್ಟ್ ಇಂಡೀಸ್ ಅವ್ರ ಹತ್ರ 2 ಇದೆ, ನಮ್ಮ ಹತ್ರ 3 ಇದೆ. ಎಲ್ಲ ಕಡೆಯಿಂದ ಇಷ್ಟನ್ನ ಕ್ರಿಯೇಟ್ ಮಾಡಿದ್ದೀವಿ. ಓಕೆ ಬಾಯ್ಸ್, ನಿಮ್ಗೇನು ಅನ್ನಿಸ್ತು ಈ ಒಂದು T20 ವರ್ಲ್ಡ್ ಕಪ್ ಫೈನಲ್ಸ್ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಂದರೆ ಸಿಂಪಲಾಗಿ ಹಾಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಸಿಗ್ತೀನಿ ಬಾಯ್ಸ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಫೇಸ್ಬುಕ್ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಬಾಯ್ಸ್. ಸಿ ಯು.